ಮುಂಬರುವಂತಹ ಹಾಕಿ ವಿಶ್ವಕಪ್ಗಾಗಿ ಹಾಕಿ ಇಂಡಿಯಾ ರಾಷ್ಟ್ರೀಯ ಪುರುಷ ಮತ್ತು ಮಹಿಳಾ ತಂಡಗಳ ಹೊಸ ಜರ್ಸಿಯನ್ನು ಅನಾವರಣಗೊಳಿಸಿದೆ. ಈ ಬಾರಿ ತಂಡದ ಸಾಂಪ್ರದಾಯಿಕ ನೀಲಿ ಬಣ್ಣವನ್ನು ಬದಲಾಯಿಸಿ ಕೇಸರಿ ಬಣ್ಣದ ಜರ್ಸಿಯನ್ನು ಪರಿಚಯಿಸಿದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಪುರುಷರ ವಿಶ್ವಕಪ್ ಪಂದ್ಯಾವಳಿಯು ಆಗಸ್ಟ್ 14ರಿಂದ 30ರವರೆಗೆ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ನಡೆಯುತ್ತೆ. ಮಹಿಳೆಯರ ಸ್ಪರ್ಧೆ ಆಗಸ್ಟ್ 15ರಿಂದ 30ರವರೆಗೆ ನಡೆಯುತ್ತೆ. ಜರ್ಸಿಯ ಬಣ್ಣ ಬದಲಾವಣೆ ಮಾಡಿದ್ದಕ್ಕೆ ಭಾರತ ಹಾಕಿ ತಂಡದ ಮಾಜಿ ನಾಯಕ ವೀರೇನ್ ರಸ್ಕಿನ್ಹಾ ಅಸಮಾಧಾನ ಹೊರಹಾಕಿದ್ದಾರೆ. ಭಾರತೀಯ ಹಾಕಿ ತಂಡದ ಗುರುತು ಮತ್ತು ಪರಂಪರೆಯು ಯಾವಾಗಲೂ ನೀಲಿ ಬಣ್ಣದೊಂದಿಗೆ ಬೆಸೆದುಕೊಂಡಿದೆ. ನಾನು ವರ್ಷಗಳ ಕಾಲ ನೀಲಿ ಜರ್ಸಿಯನ್ನು ಹೆಮ್ಮೆಯಿಂದ ಧರಿಸಿದ್ದೇನೆ. ಇದ್ದಕ್ಕಿದ್ದಂತೆ ಕೇಸರಿ ಬಣ್ಣಕ್ಕೆ ಬದಲಾಯಿಸಲು ಕಾರಣ ಎಂದು ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ವಾದ್ರಾ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇವಲ ಸಮವಸ್ತ್ರ ಬದಲಾಯಿಸೋದು ಅಥವಾ ಇತಿಹಾಸವನ್ನು ಪುನಃ ಬರೆಯಲು ಪ್ರಯತ್ನಿಸೋದರಿಂದ ರಾಷ್ಟ್ರ ಸ್ಥಾಪನೆಯಾದ ಮೌಲ್ಯಗಳನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ RSS ಎಲ್ಲಿಯೂ ಕೂಡ ಇರಲಿಲ್ಲ ಅಂದಿದ್ದಾರೆ. ಹಾಕಿ ಇಂಡಿಯಾ ತನ್ನ ಜರ್ಸಿ ಬದಲಾವಣೆಯ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಹಾಕಿ ಪಂದ್ಯಗಳ ಮೈದಾನಗಳು ನೀಲಿ ಬಣ್ಣದಲ್ಲೇ ಇರೋದರಿಂದ ನಮ್ಮ ನೀಲಿ ಬಣ್ಣದ ಸಮವಸ್ತ್ರವು ಮೈದಾನದ ಬಣ್ಣದೊಂದಿಗೆ ಬೆರೆತು ಹೋಗುತ್ತಿರುವುದು ಗಮನಕ್ಕೆ ಬಂದಿತ್ತು. ಸುದೀರ್ಘ ಪರಿಶೀಲನೆ ಬಳಿಕ ಕೇಸರಿ ಬಣ್ಣ ಅಂತಿಮಗೊಳಿಸಿದ್ದೇವೆ. ಕೇಸರಿ ಬಣ್ಣ ನಮ್ಮ ರಾಷ್ಟ್ರಧ್ವಜದ ಪ್ರಮುಖ ಬಣ್ಣಗಳಲ್ಲಿ ಒಂದಾಗಿದೆ. ಧೈರ್ಯ, ತ್ಯಾಗದ ಸಂಕೇತ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲ, ನನಗೆ ಅರ್ಥ ಆಗದಿರುವಂಥ ಈ ವಿಚಾರ, ಆ ಕೇಸರಿ ಬಣ್ಣ ಅಂದರೆ ಯಾಕೆ ಉರಿಯತ್ತೆ ಅಂತ. ಅಲ್ಲ, ಇವರೇ ಮಾಡಿರೋದು ಅದನ್ನ. ಕಾಂಗ್ರೆಸ್ ಅವರೇ BJPಗೆ ಕೇಸರಿ ಬಣ್ಣವನ್ನು ಪೇಟೆಂಟ್ ಕೊಟ್ಟಿರೋದು ಇವರು. ಅಲ್ಲ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ರಾಷ್ಟ್ರಧ್ವಜವನ್ನು ಮಾಡಬೇಕಾದ್ರೆ ಮೇಲೆ ಕೇಸರಿ, ಬಿಳಿ ಮತ್ತು ಹಸಿರನ್ನು ತಂದಾಗ ಕೇಸರಿ ಯಾವ ಸಂಕೇತ ಆಗಿತ್ತು? ಬಣ್ಣಗಳಿಗೂ ಒಂದು ಸಂಕೇತಗಳಿದೆ. ಅದು ಇದನ್ನ ಯಾಕೆ ಹೋಗಿ ಬಿಜೆಪಿಯವ್ರದ್ದು ಒಂದು ಇಡ್ತಾ ಇದೆ? ಯಾಕೆ ಅಂತ ಹೇಳ್ತೀನಿ ಅರುಣ್. ಕೇಸರಿ ಅಂತಂದ್ರೆ BJPಗಿಂತ ಮೊದಲಿಂದನೂ ಇತ್ತಲ್ವ ಬಣ್ಣ. ಅದು BJPಗಿಂತ ಸನಾತನ ಸನ್ಯಾಸಿಗಳು ಧರಿಸ್ತಾ ಇದ್ದಿದ್ದು ಕೇಸರಿ ಕಾವಿ ಬಣ್ಣಗಳನ್ನು. ಆಯ್ತಾ? ಇದು ಸನಾತನ ಧರ್ಮದ ಬಣ್ಣ. ಅದು ಯಾಕೆ? ನಮ್ಮದು ಜಾತ್ಯತೀತ ದೇಶ, ಸನಾತನ ಧರ್ಮದ ಬಣ್ಣ ಯಾಕೆ ಬೇಕು? ಅಂದ್ರೆ ಈಗ ಅದು ಹಸಿರು ಮಾಡಿಬಿಟ್ಟಿದ್ರೆ ಅದು ಜಾತ್ಯತೀತ ಆಗ್ತಿತ್ತಾ? ಆಗ ಜಾತ್ಯತೀತ. ಹಸಿರು, ಈಗ ಅದು ಕೇಸರಿ ಬದಲಾಗಿ ಹಸಿರು ಮಾಡಿಬಿಟ್ಟಿದ್ರೆ ಅವ್ರು ಜಾತ್ಯತೀತರು. ಕೇಸರಿ ಹಾಕೊಂಡ ತಕ್ಷಣ ಅವ್ರು ಜಾತ್ಯತೀತರು ಅಲ್ಲ. ಹಂಗೆ ಯಾವ ಮೈಂಡ್ ಸೆಟ್ ರೀ! ಏನು ಮಾತನಾಡ್ತೀರಾ? ಅಸಹ್ಯ ಅನಿಸ್ಬಿಡುತ್ತೆ ಈ ಬಣ್ಣಗಳ ವಿಚಾರದಲ್ಲಿ ಇವೆಲ್ಲ ಮಾತಾಡೋದು ನೋಡ್ಬಿಟ್ರೆ. ರೈಟ್. ಇನ್ನು ಬೆಂಗಳೂರಿನ ದೇವರಜೀವನಹಳ್ಳಿ DJ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ SIR ಕೆಲಸಕ್ಕೆ ತೆರಳಿದ್ದ ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ನಡೆದಿದೆ. ನಿನ್ನೆ ಮಧ್ಯಾಹ್ನ ಸುಮಾರು 1:30ರ ವೇಳೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ನ ಅಧಿಕಾರಿ ತಂಡ DJ ಹಳ್ಳಿಯ ರೋಷನ್ ನಗರದಲ್ಲಿರುವ ಕೌಸರ್ ಮಸೀದಿ ಬಳಿ SIR ಸಮೀಕ್ಷಾ ಕಾರ್ಯಕ್ಕೆ ಹೋಗಿತ್ತು. ಈ ವೇಳೆ ದಸ್ತಗಿರಿ ಎಂಬ ಯುವಕ SIR ಫಾರ್ಮ್ ಕೊಡಿ ಸರ್ ಅಂತ ಅಧಿಕಾರಿಗಳ ಬಗ್ಗೆ ಗಲಾಟೆ ಮಾಡಿದಾನಂತೆ. ನೀನು ನೋಡಪ್ಪ, ಜಯನಗರಕ್ಕೆ ಶಿಫ್ಟ್ ಆಗಿದೆಯಾ, ಜಯನಗರದಲ್ಲೇ ಫಾರ್ಮ್ ಕೊಡ್ತಾರೆ, ಹೋಗು ಅಂತ ಇವ್ರು ಹೇಳಿದ್ದಾರೆ. ಈ ವೇಳೆ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಸೂಪರಿಂಟೆಂಡೆಂಟ್ ಆಗಿರೋ ಫಕೀರಪ್ಪ ಮುಖಕ್ಕೆ ಬೆನ್ಗೆಲ್ಲ ಹೊಡೆದು ಹಲ್ಲೆ ಮಾಡಿದ್ದಾನೆ. ಗಾಯಗೊಂಡ ಫಕೀರಪ್ಪ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು DJ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದರು. ಘಟನೆ ಸಂಬಂಧ ಆರೋಪಿ ದಸ್ತಗೀರ್ ಹಾಗೂ ಆರೋಪಿಗೆ ಸಹಾಯ ಮಾಡಿದ್ದ ಯಾರಬ್ಬನ್ನವ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ FIR ಕೂಡ ದಾಖಲಿಸಿದ್ದಾರೆ. ಘಟನೆ ನಡೆದಿರೋದು DJ ಹಳ್ಳಿನಲ್ಲಿ. ಇಷ್ಟು ಮಾತ್ರ ಹೇಳ್ತೀವಿ ನಿಮಗೆ. ಫಕೀರಪ್ಪ ಅಂತ ಒಂದು ಅಧಿಕಾರಿನ ರಸ್ತೆಯಲ್ಲಿ ಇಟ್ಟಾಡ್ಸ್ಕೊಂಡು ಹೊಡೆದಿ ಮಾರಣಾಂತಿಕ ಹಲ್ಲೆ ಮಾಡಿ 7-8 ಜನ ಮುಸಲ್ಮಾನರು, ಅಲ್ಲಿರೋ ಸ್ಥಳೀಯ ಮುಸ್ಲಿಂ ಮುಖಂಡರು, ಇಂಥವ್ರಿಗೊಂದು ಕಾನೂನು ತರಬೇಕ್ರಿ. ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಮಾಡೋರಿಗೆಲ್ಲ ಸರಿಯಾಗಿಡಬೇಕು. ದಂಡ ಹಾಕಿದ್ರೆ ಮನೆ ಮಠ ಎಲ್ಲ ಬುಲ್ಡೋಜರ್ ಹಚ್ಚಿಸ್ಬಿಡ್ಬೇಕು. ಏನು ಬೇಕಾದರೂ ಮಾಡ್ಬೋದು ಅಂದ್ಕೊಂಡ್ಬಿಟ್ಟಿದ್ದಾವೆ. ಇದು DJ ಹಳ್ಳಿಯಲ್ಲಿ. ಹೋಗ್ರಪ್ಪ, ಇನ್ನೊಂಚೂರು ಅಲ್ಲೆಲ್ಲ ನಿರಪರಾಧಿಗಳು, ಪಾಪ ಅಮಾಯಕರು, ಮಾಡಿಸಿ ಇನ್ನೊಂಚೂರು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಆಪರೇಷನ್ ಫುಟ್ಪಾತ್ ಬಳಿಕ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು, ಇದು ಆ್ಯಕ್ಚುಲಿ ವರ್ಕ್ ಅಂದರೆ ಕೃಷ್ಣ ಬೈರೇಗೌಡರು ಮಾಡ್ತಾ ಇರೋದು. ಆಪರೇಷನ್ JCB ಮುಂದಾಗಿದ್ದಾರೆ. JCB ಅಂದರೆ ಜಸ್ಟ್ ಕ್ಲೀನ್ ಬೆಂಗಳೂರು ಅಂತ ಅವ್ರು ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಕರೆ ಕೊಟ್ಟಿದ್ದಾರೆ. ಡೆಬ್ರೀಸ್ಗಳನ್ನು ವಿಲೇವಾರಿ ಮಾಡೋಕ್ಕೆ ಹೊಸ ಕ್ರಮ ಜಾರಿಗೆ ಮುಂದಾಗಿದ್ದಾರೆ. ಕಸ ವಿಲೇವಾರಿ ಮಾಡುವ ವಾಹನಗಳಲ್ಲಿ GPS ಕಡ್ಡಾಯಗೊಳಿಸಿದ್ದಾರೆ. ಮುಂದಿನ ಆಗಸ್ಟ್ ತಿಂಗಳು ಪೂರ್ತಿ ತ್ಯಾಜ್ಯ ಮುಕ್ತಕ್ಕೆ ಸರ್ಕಾರ ಮುಂದಾಗಿದೆ. ಗುರುತು ಮಾಡಿರುವ ಜಾಗದಲ್ಲಿ ಮಾತ್ರ ಕಸ ಹಾಕಲು ಸೂಚಿಸಿದ್ದಾರೆ. ಇನ್ಮುಂದೆ ನೋಂದಣಿ ಆಗದ ವಾಹನಗಳಲ್ಲಿ ಕಸ ರವಾನಿಸೋ ಹಾಗಿಲ್ವಂತೆ. ಹೌದಾ? ಹಾಗೆ ಕಷ್ಟ ಆಗ್ಬಿಡುತ್ತೆ ಇದು. ಖಾಸಗಿ ನಿವೇಶವನ್ನು ಕೂಡ ಮಾಲೀಕರು ಸ್ವಚ್ಛಗೊಳಿಸಬೇಕು, ಇಲ್ಲದೇ ಇದ್ದರೆ ದಂಡಾಸ್ತ್ರ ಪ್ರಯೋಗ ಅಂತ ಹೇಳಿದ್ದಾರೆ. 1600 ಲೊಕೇಶನಲ್ಲಿ 22,000 ಟನ್ ಕಸ ಬಿದ್ದಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರಂತೆ. ಸೊ ಸಾರ್ವಜನಿಕ ಸ್ಥಳದಲ್ಲಿರ್ತಕ್ಕಂತಹ ಇಂತಹ ತ್ಯಾಜ್ಯ ನಿರ್ಮೂಲನೆಯನ್ನು ನಾವು ಮಾಡ್ತೇವೆ, ಅಂದರೆ ಸರ್ಕಾರ ಅಥವಾ ಸರ್ಕಾರದ ಅಂಗಸಂಸ್ಥೆಗಳು ಮಾಡ್ತವೆ. ಆದರೆ ಫಸ್ಟ್ ಕಸ ಹಾಕಕ್ಕೆ ಒಂದು ಜಾಗ ಇಡಿ ಸರ್, ಒಂದೆಲ್ಲಾದರೂ. ಮುಂಚೆ ಆದರೆ ಕಸದ ಗುಂಡಿ ಅಂತ ಇತ್ತು ಅಲ್ವಾ? ಈಗ ಎಲ್ಲಿದೆ ನಿಮಗೆ? ಆಟೋಗಳೇ ಬರಬೇಕು, ತೊಗೊಂಡೋಗ್ಬೇಕು. ಅವನು 1 ದಿನ ಬಿಟ್ಟು 2 ದಿನ ಬಿಟ್ಟು ಬರ್ತಾನೆ. ಅವನಿಗೆ ಹುಷಾರಿಲ್ಲ ಅಂದರೆ 4-5 ದಿನ ಬರೋದೇ ಇಲ್ಲ ಅವನು.
ಬೇರೆದವ್ರು ಯಾರು ಬರೋದೇ ಇಲ್ಲ ಅಲ್ಲೇನು ಮಾಡಬೇಕು ಅದು ಸ್ವಲ್ಪ ಗಮನ ಹರಿಸಿ. ಕೃಷ್ಣ ಬೈರೇಗೌಡರೆ, ನೀವು ಮಾಡ್ತಾ ಇರೋ ಕೆಲಸ ಅದ್ಭುತವಾಗಿದೆ, ಬಟ್ ಇದೂ ಸ್ವಲ್ಪ ಯೋಚನೆ ಮಾಡಿ. ಇನ್ನು ಧರ್ಮಸ್ಥಳ ಗ್ರಾಮದ ಬಂಗ್ಲೆಗುಡ್ಡದಲ್ಲಿ SITಗೆ ಸಿಕ್ಕಿದ್ದ 7 ಅಸ್ಥಿಪಂಜರಗಳ ಪೈಕಿ 3 ಅಸ್ಥಿಪಂಜರಗಳ ಗುರುತನ್ನು ಬೆಂಗಳೂರಿನ FSL ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. 3 ವ್ಯಕ್ತಿಗಳ ಕುಟುಂಬದ DNA ಅಸ್ಥಿಪಂಜರಕ್ಕೆ ತಾಳೆಯಾಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ 70 ವರ್ಷದ UB ಅಯ್ಯಪ್ಪ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ದಾಸರಕಲ್ಲಳ್ಳಿ ನಿವಾಸಿ 27 ವರ್ಷದ ಆದಿಶೇಷ ಹಾಗೂ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮೀಸಗಾಣಹಳ್ಳಿ ಗ್ರಾಮದ 85 ವರ್ಷದ ವೃದ್ಧ ಕೃಷ್ಣಪ್ಪ ಎಂಬುದು DNA ಮೂಲಕ ದೃಢಪಟ್ಟಿದೆ. ಉಳಿದ 4 ಅಸ್ಥಿಪಂಜರಗಳ ಗುರುತು ಪತ್ತೆಗೆ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ರಾಜ್ಯದ ಮೇಲೆ ಕೊನೆಗೂ ಕೂಡ ವರುಣದೇವ ಕರುಣೆ ತೋರಿದಾನಂತೆ, ಎಲ್ಲ ಕಡೆ ಅಲ್ಲ, ಕೆಲವು ಕಡೆಗಳಲ್ಲಿ. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಅಲ್ಪ ಮಳೆಯಾಗಿದೆ, ಹೊಸ ಭರವಸೆಯನ್ನು ಮೂಡಿಸಿದೆ. ಕೊಡಗಿನಲ್ಲಿ ಮತ್ತೆ ಮಳೆಯ ಆರ್ಭಟ ಜೋರಾಗಿದೆ, ಹರಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. 5365 ಕ್ಯೂಸೆಕ್ ನೀರು ಬರ್ತಾ ಇದೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವ ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿ ಹಂತಕ್ಕೆ ಬಂದಿದೆ ಅಂತೆ, ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ಕೆಲ ದಿನಗಳಿಂದ ಭಾರೀ ಮಳೆ ಸುರಿತಾ ಇದೆ. ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಗೋಕಾಕ್ ಜಲಪಾತದಲ್ಲಿ 171 ಅಡಿ ಮೇಲಿಂದ ನೀರು ಹಾಲ್ನೊರೆಯಂತೆ ಧುಮ್ಮುಕ್ತಾ ಇದೆ, ನೋಡೋಕ್ಕೆ ಚಂದ ಅದು. ಇನ್ನು ಖಾನಾಪುರ ತಾಲೂಕಿನ ಬಟವಾಡೆ ಜಲಪಾತ 50 ಅಡಿ ಮೇಲಿಂದ ಧುಮ್ಮುಕ್ಕತ್ತೆ. ಗೋಕಾಕ್ ನಗರದ ಶೃಂಗಾಳಪುರ ಮಧ್ಯೆ ಇರುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ ಆಗಿದೆ, ಸವಾರರು ಪರ್ಯಾಯ ಮಾರ್ಗ ಬಳಸ್ತಾ ಇದ್ದಾರೆ. ಈ ಕಡೆಗೆ ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಮೈದುಂಬಿ ಹರಿತಾ ಇದೆ. ನದಿ ಪಾತ್ರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾದಗಿರಿಯ ಬಸವಸಾಗರ ಡ್ಯಾಮ್ನಿಂದ ನೀರು ರಿಲೀಸ್ ಮಾಡಲಾಗಿದೆ. ಕೃಷ್ಣಾ ನದಿಗೆ 1,11,064 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದ್ದು, ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಅದು 2.5-3 ಲಕ್ಷದವರೆಗೂ ಹೋಗುತ್ತೆ ಅದು ಕ್ಯೂಸೆಕ್ ನೀರು, ಅದ್ಭುತವಾದ. ಬಟ್ ಅದು 1.25 ಲಕ್ಷ ಕ್ಯೂಸೆಕ್ ದಾಟಿದರೆ ಮಾತ್ರ ಪ್ರವಾಹದ ಭೀತಿ ಅದು. ಯಾಕಂದರೆ ಅದರ ಕೆಪಾಸಿಟಿ ಇರೋದು 2 ಲಕ್ಷದವರೆಗೂ ಕೂಡ ಅದರ ಕೆಪಾಸಿಟಿ, ಅಷ್ಟು ಆರ್ಭಟ ನದಿ ಪಾತ್ರ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. ಜಾವೆಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ ಸೇರಿದಂತೆ 3 ಭಾರತೀಯರು ಅರ್ಹತೆ ಪಡೆದಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಪ್ರಾಬಲ್ಯ ಮುಂದುವರೆದಿದೆ. ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ T47 ವಿಭಾಗದ 100 ಮೀಟರ್ ಓಟ ಸ್ಪರ್ಧೆಯಲ್ಲಿ ಮೊದಲ 2 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ದಿಲೀಪ್ ಮಹದೂರ್ ಮತ್ತು ಗಾವಿತ್ ಅಗ್ರಸ್ಥಾನ ಪಡೆಯುವ ಮೂಲಕ ಚಿನ್ನ ಗೆದ್ದರೆ ಮೊಹಮ್ಮದ್ ಬಸೀಲ್ 2ನೇ ಸ್ಥಾನ ಪಡೆದು ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ದಿಲೀಪ್ ಅವರು 10.71 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಅಗ್ರಸ್ಥಾನಕ್ಕೇರಿದರೆ ಮೊಹಮ್ಮದ್ ಬಸೀಲ್ 10.83 ಸೆಕೆಂಡ್ಗಳಲ್ಲಿ ಗುರು ತಲುಪುವಲ್ಲಿ ಯಶಸ್ವಿಯಾದರು. ಇಂಗ್ಲೆಂಡ್ನ ಕೆವಿನ್ ಸ್ಯಾಂಟೋಸ್ 10.85 ಸೆಕೆಂಡ್ಗಳಲ್ಲಿ ಗುರು ತಲುಪಿದರು, ಕಂಚಿನ ಪದಕವನ್ನು ಪಡ್ಕೊಂಡ್ರು. ಇನ್ನು ಕಾಮನ್ವೆಲ್ತ್ ಗೇಮ್ಸ್ನ ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ 28 ವರ್ಷದ ಮುರಳಿ ಶ್ರೀಶಂಕರ್ 8.09 ಮೀಟರ್ ದೂರ ಜಿಗಿಯುವ ಮೂಲಕ ಸತತ 2ನೇ ಬಾರಿಗೆ ಬೆಳ್ಳಿ ಪದಕಕ್ಕೆ ಮುತ್ತಿಕ್ಕಿದರು. ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ ಸತತ 2 ಪದಕ ಗೆದ್ದ ಮೊದಲ ಭಾರತೀಯ ಅನ್ನುವಂಥ ಹೆಗ್ಗಳಿಕೆ ಶ್ರೀಶಂಕರ್ ಅವರು ಪಾತ್ರರಾಗಿದ್ದಾರೆ. 2022ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿಯೂ ಕೂಡ ಬೆಳ್ಳಿ ಗೆದ್ದಿದ್ರು. ಈಗ ಮತ್ತೊಮ್ಮೆ ಅದ್ಭುತ ಪ್ರದರ್ಶನ ಕೊಟ್ಟಿದ್ದಾರೆ. ಇನ್ನು ಜಾವೆಲಿನ್ ಥ್ರೋನಲ್ಲಿ ಭಾರತದ 3 ಫೈನಲ್ ಪ್ರವೇಶ ಮಾಡಿದ್ದಾರೆ. ನೀರಜ್ ಚೋಪ್ರಾ, ರೋಹಿತ್, ಯಶ್ ಫೈನಲ್ ಪ್ರವೇಶಿಸಿದ್ದಾರೆ. ಆಗಸ್ಟ್ 1ರಂದು ಫೈನಲ್ ಪಂದ್ಯಗಳು ನಡೆಯಲಿವೆ. ತುಮಕೂರಿನಲ್ಲಿ ಒಂದು ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ, ಇದೊಂಥರ ಯಾವುದೋ ಸಿನಿಮಾ ಕಥೆ ನೋಡ್ದಂಗೆ ಅನಿಸುತ್ತೆ. ಜ್ಯುವೆಲರಿ ಶಾಪ್ ವಿಶ್ವಾಸ್ ಜ್ಯುವೆಲರಿ ಶಾಪ್ ಅಂತ ರಾತ್ರಿ ಕಳೆದ ಬೆಳಗಾಗೋಷ್ಟರಲ್ಲಿ 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಹಾಗೂ ಚಿನ್ನಾಭರಣ ನಾಪತ್ತೆ ಆಗ್ಬಿಟ್ಟಿದ್ವು. ಆದರೆ ಜ್ಯುವೆಲರಿ ಶಟರ್ ಮುರಿದಿರಲಿಲ್ಲ, ಹೊರಗಿನಿಂದ ಯಾರೂ ಒಳಕ್ಕೆ ಹೋದ ಕುರುಹು ಇರಲಿಲ್ಲ. ಕೊನೆಗೆ CCTV ಪರಿಶೀಲಿಸಿದಾಗ ಇಡೀ ಪ್ರಕರಣದ ಅಸಲಿ ರಹಸ್ಯ ಬಯಲಾಗಿದೆ. CCTV ದೃಶ್ಯದಲ್ಲಿ ಇಲಿಗಳ ಗ್ಯಾಂಗ್ ಚಿನ್ನಾಭರಣವನ್ನು ಎಳೆದೊಯ್ದಿರೋದು ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಖಚಿತ ಚಿನ್ನಾಭರಣಗಳನ್ನು ಎಗರಿಸಿ ತನ್ನ ಬಿಲದಲ್ಲಿ ಸಂಗ್ರಹಿಸಿಟ್ಟಿತ್ತಂತೆ. ಉಂಗುರ ಮತ್ತು ಚೈನ್ಗಳಿಗೆ ಹಾಕಲಾಗುವ ಸುವಾಸನೆ ಭರಿತ ದಾರದ ಟ್ಯಾಗನ್ನು ತಿನ್ನುವ ಸಲುವಾಗಿ ಇಡೀ ಉಂಗುರದ ಸರವನ್ನೇ ತನ್ನ ಬಿಲದೊಳಗೆ ಕೊಂಡೊಯ್ದಿದೆ. ಇಲಿಯ ಜಾಡ್ ಹಿಡಿದ ಜ್ಯುವೆಲರಿ ಶಾಪ್ ಸಿಬ್ಬಂದಿ ಬಿಲವನ್ನು ತೋಡಿದಾಗ ನಾಪತ್ತೆ ಆಗಿದ್ದ ಆಭರಣಗಳು ಬಿಲದಲ್ಲಿ ಇತ್ತಂತೆ. ಬರೋಬ್ಬರಿ 10 ಉಂಗುರಗಳು ಹಾಗೂ 3 ಸರಗಳನ್ನು ಇಲಿ ತನ್ನ ಬಿಲದಲ್ಲಿ ಇಟ್ಕೊಂಡಿತ್ತಂತೆ. ಆಭರಣಗಳು ಸುರಕ್ಷಿತವಾಗಿ ವಾಪಸ್ ಸಿಕ್ಕಿದ್ರಿಂದ ಜ್ಯುವೆಲರಿ ಶಾಪ್ ಮಾಲೀಕರು ಮತ್ತು ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಪರೂಪದಲ್ಲಿ ಅಪರೂಪ ಇದಂತೂ. ಯಪ್ಪ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ವಿವಾದಿತ ಭೋಜ್ಶಾಲಾ ಸಂಕೀರ್ಣಕ್ಕೆ ಹೊಂದಿಕೊಂಡಿರುವ ದರ್ಗಾ ಸಮೀಪದ ಜಾಗದಲ್ಲಿ ಮುಸ್ಲಿಮರಿಗೆ ಶುಕ್ರವಾರದ ನಮಾಜ್ ಸಲ್ಲಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. CJ ಸೂರ್ಯಕಾಂತ್ ನೇತೃತ್ವದ 3 ಸದಸ್ಯ ಪೀಠ ಮಧ್ಯಪ್ರದೇಶ ಸರ್ಕಾರವು ಶುಕ್ರವಾರದ ನಮಾಜ್ಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸಬೇಕು, ಸರ್ಕಾರ ಮತ್ತು ಮುಸ್ಲಿಂ ಸಮುದಾಯ ಪರಸ್ಪರ ಒಪ್ಪಿಗೆಯ ಮೂಲಕ ಮತ್ತೊಂದು ಸೂಕ್ತ ಸ್ಥಳವನ್ನು ಗುರುತಿಸಬಹುದು ಅಂತ ಹೇಳಿದೆ. ಪಶ್ಚಿಮ ಬಂಗಾಳದ ದಕ್ಷಿಣೇಶ್ವರ ರೈಲು ನಿಲ್ದಾಣದಲ್ಲಿ ಬರೋಬ್ಬರಿ 11,000 ವೋಲ್ಟ್ ಸಾಮರ್ಥ್ಯದ ವಿದ್ಯುತ್ ತಂತಿ ರೈಲಿನ ಮೇಲೆ ಬಿದ್ದುಬಿಟ್ಟಿದೆ. ಈ ವೇಳೆ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಪ್ರಯಾಣಿಕರು ಸುರಕ್ಷಿತ ಸ್ಥಳಗಳತ್ತ ಓಡಿದ್ರು. ಅದೃಷ್ಟವಶಾತ್ ರೈಲ್ವೆ ಅಧಿಕಾರಿಗಳ ಸಮಯೋಚಿತ ಕ್ರಮದಿಂದ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತ ತಪ್ಪಿದೆ. ವಿದ್ಯುತ್ ಉಪಕರಣದಲ್ಲಿ ಉಂಟಾದ ದೋಷದಿಂದ ಬೆಂಕಿ ಸೃಷ್ಟಿಯಾಗಿ
ಹೊಗೆ ಮಾತ್ರ ಕಾಣಿಸ್ಕೊಂಡಿತ್ತು. ಸೊ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಹುಲಿಗೆ ಯಶಸ್ವಿ ರೂಟ್ ಕೆನಾಲ್ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಪಾರ್ಕ್ನಲ್ಲಿ ಕೋರೆ ಹಲ್ಲಿನ ಸೋಂಕಿನಿಂದ ಸಿಂಚುನಾ ಎಂಬ ಹುಲಿಗೆ ವೈದ್ಯರು ತಂಡವು ರೂಟ್ ಕೆನಾಲ್ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಹುಲಿಯು ಪಂಜರವನ್ನು ಕಚ್ಚಿ ಕೋರೆ ಹಲ್ಲಿಗೆ ಹಾನಿ ಮಾಡಿಕೊಂಡಿತ್ತು. ಇದರಿಂದ ಹಲ್ಲಿನ ಸೋಂಕು ಉಂಟಾಗಿತ್ತು. ಅಲ್ಲದೆ ನೋವು ಹೆಚ್ಚಾಗಿ ಹುಲಿ ಸರಿಯಾಗಿ ಆಹಾರ ಸೇವಿಸ್ತಾ ಇರಲಿಲ್ಲ. ಹೀಗಾಗಿ ಈ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರ ಹಲ್ಲು ತೆಗೆದಿಲ್ಲ. ಸೊ ಇನ್ನು ಹುಲಿಗೆ ರೂಟ್ ಕೆನಾಲ್ ಮಾಡುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಈಗ ಚೇತರಿಸಿಕೊಳ್ತಾ ಇದೆ, ಆರೈಕೆ ಕೂಡ ಮಾಡ್ತಾ ಇದ್ದಾರೆ.